Hello students, this is Dr. Nizamuddin, Assistant Professor of Economics. In my previous session number 22, I have discussed about the large scale production and the difference between the firm and ಇಂಡಸ್ಟ್ರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹಿಂದಿನ ಚರ್ಚೆ ಸೆಷನ್ 22ರಲ್ಲಿ ಉತ್ಪಾದನಾ ಮಟ್ಟ ಅಥವಾ ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂದರೆ ಏನು, ಆ ಸ್ಕೇಲ್ ಆಫ್ ಪ್ರೊಡಕ್ಷನ್ ಅನ್ನುವಂತಹದ್ದು ಲಾರ್ಜ್ ಸ್ಕೇಲ್ ಕೂಡ ಆಗಿರಬಹುದು ಅಥವಾ ಸ್ಮಾಲ್ ಸ್ಕೇಲ್ ಕೂಡ ಆಗಿರಬಹುದು ಅನ್ನುವಂಥದ್ದನ್ನು ನಾನು ಚರ್ಚೆಯನ್ನ ಮಾಡಿದೆ. ಜೊತೆಗೆ ಒಂದು ನಿರ್ದಿಷ್ಟ ಬಗೆಯ ಸರಕನ್ನ ಉತ್ಪಾದನೆ ಮಾಡ್ತಿರುವಂತಹ ಉದ್ಯಮ ಅಂದ್ರೆ ಏನು, ಹಾಗೂ ಆ ಸರಕನ್ನ ಉತ್ಪಾದನೆ ಮಾಡ್ತಿರುವಂತಹ ಕೈಗಾರಿಕೆ ಅಂತಂದ್ರೆ ಏನು ಅಂತ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಯಾಕಂತಂದ್ರೆ ಆರ್ಥಿಕ ಮಿತವ್ಯಯಗಳು ಹಾಗೂ ಅಪವ್ಯಯಗಳು ಅಂತ ನಾವು ಚರ್ಚೆನ ಮಾಡಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಉದ್ಯಮ ಹಾಗೂ ಕೈಗಾರಿಕೆ ನಡುವೆ ಇರುವಂತಹ ಸ್ಪಷ್ಟವಾದ ವ್ಯತ್ಯಾಸ ಅಥವಾ ಅದರ ಅರ್ಥ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಲೇಬೇಕಾಗುತ್ತೆ. ಹಾಗಾಗಿ ಉದ್ಯಮ ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಬಗೆಯ ಸರಕನ್ನ ಉತ್ಪಾದನೆ ಮಾಡ್ತಿರುವಂತಹ ಉದ್ಯಮ ಅಥವಾ ಒಂದು ಉತ್ಪಾದನಾ ಘಟಕ ಅಂತ ಹೇಳ್ತೇವೆ. ಅದು ದೊಡ್ಡ ಪ್ರಮಾಣದಲ್ಲೂ ಕೂಡ ಇರಬಹುದು ಅಥವಾ ಅದು ಸಣ್ಣ ಪ್ರಮಾಣದಲ್ಲೂ ಕೂಡ ಅದು ಇರಬಹುದು. ಅದೇ ರೀತಿ ಅದೇ ಒಂದು ಬಗೆಯ ಸರಕನ್ನ ಅಥವಾ ಅದೇ ರೀತಿಯ ಸರಕುಗಳನ್ನ ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳ ಸಮೂಹವನ್ನು ನಾವು ಕೈಗಾರಿಕೆ ಅಂತ ಹೇಳ್ತೇವೆ. ಆ ಕೈಗಾರಿಕೆ ಅನ್ನುವಂತಹದ್ದು ಹಲವಾರು ಸಣ್ಣ ಗಾತ್ರದ ಉದ್ಯಮಗಳನ್ನು ಹಾಗೂ ದೊಡ್ಡ ಗಾತ್ರದ ಉದ್ಯಮಗಳನ್ನು ಕೂಡ ಹೊಂದಿರುವಂತಹ ಒಂದು ಸಮೂಹ ಅಂತ ನಾವು ಕರೆದಿದ್ದೇವೆ. ಇವತ್ತಿನ ನನ್ನ ಚರ್ಚೆಯಲ್ಲಿ ಇಕಾನಮೀಸ್ ಆಫ್ ಸ್ಕೇಲ್ ಅಥವಾ ಆರ್ಥಿಕ ಮಿತವ್ಯಯಗಳು ಅಂದ್ರೆ ಏನು, ಆರ್ಥಿಕ ಮಿತವ್ಯಯಗಳ ಪ್ರಕಾರಗಳು ಯಾವ್ಯಾವು ಅನ್ನೋದನ್ನ ನಾನು ಚರ್ಚೆಯನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಅಫ್ಕೋರ್ಸ್ ಎಕ್ಸಾಮಿನೇಷನ್ ಅಲ್ಲಿ ಈ ಒಂದು ವಿಷಯದ ಮೇಲೆ 15 ಅಂಕದ ಪ್ರಶ್ನೆಗಳು ನಾವು ನಿರೀಕ್ಷೆಯನ್ನ ಮಾಡಬಹುದು. So with regard to the meaning of the economies of scale, so what is the economies of scale? So economies refers to anything which serves to minimize average cost of production in the long run as the scale of output increases is referred to as economies of scale. ಅಂದರೆ ದೀರ್ಘಾವಧಿಯಲ್ಲಿ ಒಂದು ನಿರ್ದಿಷ್ಟ ಬಗೆಯ ಸರಕನ್ನ ಉತ್ಪಾದನೆ ಮಾಡ್ತಿರುವಂತಹ ಒಂದು ಉದ್ಯಮ ತನ್ನ ಉದ್ಯಮದ ಗಾತ್ರವನ್ನ ಅಥವಾ ತನ್ನ ಉತ್ಪಾದನಾ ಮಟ್ಟವನ್ನ ವಿಸ್ತರಿಸುತ್ತಾ ಹೋದಂತೆ ಕೆಲವೊಂದು ಪ್ರಯೋಜನಗಳು ಅಥವಾ ಕೆಲವೊಂದು ಅನುಕೂಲಗಳು ಲಭ್ಯ ಆಗಿ ಅದರ ಪರಿಣಾಮವಾಗಿ ಆ ಒಂದು ಉದ್ಯಮ ಉತ್ಪಾದನೆ ಮಾಡ್ತಿರುವಂತಹ ಸರಕಿನ ಸರಾಸರಿ ವೆಚ್ಚದಲ್ಲಿ ಕಡಿತ ಉಂಟಾಗುವುದನ್ನ ನಾವು ಆರ್ಥಿಕ ಮಿತವ್ಯಯಗಳು ಅಂತ ಹೇಳ್ತೇವೆ. ಸೊ ಆರ್ಥಿಕ ಮಿತವ್ಯಯಗಳು ಅಲ್ಟಿಮೇಟ್ಲಿ ಯಾವುದರಲ್ಲಿ ಪರಿಣಾಮ ಬೀರಬೇಕು, ಅದು ಆ ಸರಕು ಉತ್ಪಾದನೆ ಮಾಡ್ತಿರುವಂತಹ ಸರಕಿನ ಸರಾಸರಿ ವೆಚ್ಚದಲ್ಲಿ ಕಡಿತ ಉಂಟಾಗಬೇಕು. ಅಂದ್ರೆ ಅವರೇಜ್ ಕಾಸ್ಟ್ ಏನಾಗಬೇಕು, ಕಡಿಮೆ ಆಗಬೇಕು. ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ವೆಚ್ಚದ ಪರಿಕಲ್ಪನೆಗಳಲ್ಲಿ ಸರಾಸರಿ ವೆಚ್ಚದ ರೇಖೆ ಇಂಗ್ಲಿಷ್ ಅಕ್ಷರಮಾಲೆ ಯು ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳಿದೀವಿ. ಕಾರಣ ಏನು ಅಂತಂದ್ರೆ ಪ್ರಾರಂಭದಲ್ಲಿ ಈ ಆರ್ಥಿಕ ಮಿತವ್ಯಯಗಳಿಂದಾಗಿ ಸರಾಸರಿ ವೆಚ್ಚ ಕಡಿಮೆ ಆಗ್ತಾ ಹೋಗ್ತದೆ ಅಂತ ನಾವು ಹೇಳಿದೀವಿ. ಸೊ ಹಾಗಾಗಿ ಯಾವುದೇ ಒಂದು ಉದ್ಯಮ ಒಂದು ನಿರ್ದಿಷ್ಟ ಸರಕನ್ನು ಉತ್ಪಾದನೆ ಮಾಡುವಂತಹ ಒಂದು ಉದ್ಯಮ ತನ್ನ ಉತ್ಪಾದನಾ ಮಟ್ಟವನ್ನು ವಿಸ್ತರಣೆ ಮಾಡದಂತೆಲ್ಲ ಕೆಲವೊಂದು ಪ್ರಯೋಜನಗಳು, ಕೆಲವೊಂದು ಅನುಕೂಲಗಳು ಅಥವಾ ಕೆಲವೊಂದು ಪೂರಕ ಉತ್ತಮ ಅಂಶಗಳು ಆ ಒಂದು ಉದ್ಯಮಕ್ಕೆ ಲಭ್ಯ ಆದಾಗ ಅದರ ಪರಿಣಾಮವಾಗಿ ಆ ಸರಕನ್ನ ಉತ್ಪಾದನೆ ಮಾಡ್ತಿರುವಂತಹ ಆ ಉದ್ಯಮದ ಸರಾಸರಿ ವೆಚ್ಚ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದನ್ನು ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ, ಆ ಸರಾಸರಿ ವೆಚ್ಚ ಕಡಿಮೆ ಆಗ್ಲಿಕ್ಕೆ ಯಾವ ಅಂಶಗಳು ಕಾರಣ ಆಗಿದಾವಲ್ಲ ಅದನ್ನು ನಾವೇನಂತ ಕರಿತೇವೆ, ನಾವು ಆರ್ಥಿಕ ಮಿತವ್ಯಯಗಳು ಅಂತ ಹೇಳ್ತೇವೆ. ಹಾಗಾಗಿ ಈ ಆರ್ಥಿಕ ಮಿತವ್ಯಯಗಳು ಅನ್ನುವಂಥದ್ದು ಒಂದು ಧನಾತ್ಮಕವಾದಂಥ, ಇಟ್ ಇಸ್ ಎನ್ ಪಾಸಿಟಿವ್ ಫ್ಯಾಕ್ಟರ್, ಇದೊಂದು ಧನಾತ್ಮಕವಾದಂತಹ ಒಂದು ಅಂಶ ಆಗಿದ್ದು ಆ ಒಂದು ಉದ್ಯಮಕ್ಕೆ ಸಿಗುವಂತಹ ಪ್ರಯೋಜನಗಳನ್ನು, ಅನುಕೂಲಗಳನ್ನು ಅಥವಾ ಉತ್ತಮ ಆರೋಗ್ಯದಾಯಕವಾದಂತಹ ಒಂದು ವಾತಾವರಣವನ್ನು ಅದು ರೆಪ್ರೆಸೆಂಟ್ ಅನ್ನ ಮಾಡುತ್ತೆ.
and it is measured in money terms only. Always economies of scale are always measured in terms of the money. ಸೊ ಯಾವಾಗಲೂ ಕೂಡ ಈ ಆರ್ಥಿಕ ಮಿತವ್ಯಯಗಳನ್ನು ನಾವು ಮಾಪನ ಮಾಡೋದು ಹೇಗೆ ಅಂತ ಹೇಳಿದಾಗ ಅದನ್ನು ನಾವು ಹಣದ ರೂಪದಲ್ಲೇ ಮಾಪನ ಮಾಡಲಿಕ್ಕೆ ಸಾಧ್ಯ. ಹಣದ ಹೊರತಾಗಿ ಆರ್ಥಿಕ ಮಿತವ್ಯಯಗಳನ್ನು ನಾವು ಮಾಪನ ಮಾಡಲಿಕ್ಕೆ ಬರೋದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಆ ಸರಾಸರಿ ವೆಚ್ಚದಲ್ಲಿ ಕಡಿತ ಆದಾಗ ನಾವೇನು ಹೇಳ್ತೀವಿ ಅಂತಂದ್ರೆ ಇಷ್ಟು ಪ್ರಮಾಣದ ಅಥವಾ ಇಷ್ಟು ಕೋಟಿ ರೂಪಾಯಿ ಅಥವಾ ಇಷ್ಟು ಲಕ್ಷ ರೂಪಾಯಿ ಅಥವಾ ಇಷ್ಟು ಮಟ್ಟದ ಸರಾಸರಿ ವೆಚ್ಚ ಕಡಿಮೆ ಆಗಿದೆ ಬಿಕಾಸ್ ಆಫ್ ದಿ ಈ ಆರ್ಥಿಕ ಮಿತವ್ಯಯಗಳಿಂದಾಗಿ ಅಂತ ನಾವು ಹೇಳ್ತೇವೆ. ಹಾಗಾಗಿ ಆರ್ಥಿಕ ಮಿತವ್ಯಯಗಳು ಅಂತ ಹೇಳಿದಾಗ ಒಂದು ಉದ್ಯಮ ತನ್ನ ಉತ್ಪಾದನಾ ಗಾತ್ರವನ್ನು ಹೆಚ್ಚಿಸುತ್ತಾ ಹೋದಂತೆ ಲಭ್ಯವಾಗುವಂತಹ ಕೆಲವೊಂದು ಅನುಕೂಲಗಳು ಅಥವಾ ಲಭ್ಯವಾಗುವಂತಹ ಕೆಲವೊಂದು ಪ್ರಯೋಜನಗಳಿಂದಾಗಿ ಸರಾಸರಿ ವೆಚ್ಚದಲ್ಲಿ ಇಳಿತ ಅಥವಾ ಸರಾಸರಿ ವೆಚ್ಚದಲ್ಲಿ ಕ್ಷೀಣಿಸುವಿಕೆ ಉಂಟಾಗುತ್ತೆ ಅಥವಾ ಸರಾಸರಿ ವೆಚ್ಚ ಕಡಿಮೆ ಆಗ್ತದೆ. ಅದನ್ನು ನಾವು ಆರ್ಥಿಕ ಮಿತವ್ಯಯಗಳು ಅಂತ ಕರಿತೇವೆ. ಸೊ ಈ ಆರ್ಥಿಕ ಮಿತವ್ಯಯಗಳನ್ನು ಆಲ್ಫ್ರೆಡ್ ಮಾರ್ಷಲ್ ಅನ್ನು ಒಳಗೊಂಡು ಆ ಆರ್ಥಿಕ ಮಿತವ್ಯಯಗಳನ್ನು ಅಥವಾ ಇಕಾನಮೀಸ್ ಆಫ್ ಸ್ಕೇಲನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಣವನ್ನು ಮಾಡಬಹುದು. ಸೊ ಈ ಆರ್ಥಿಕ ಮಿತವ್ಯಯಗಳನ್ನು ಆಲ್ಫ್ರೆಡ್ ಮಾರ್ಷಲ್ ಎರಡು ರೀತಿಯವನು ಕ್ಲಾಸಿಫಿಕೇಶನ್ ಅನ್ನು ಮಾಡ್ತಾನೆ, ಎರಡು ರೀತಿಯ ಡಿವೈಡ್ ಅನ್ನು ಮಾಡಿದ್ದಾನೆ. ಮೊದಲನೇದಕ್ಕೆ ನಾವು ಇಂಟರ್ನಲ್ ಎಕಾನಮೀಸ್ ಅಥವಾ ಆಂತರಿಕ ಮಿತವ್ಯಯಗಳು ಅಂತ ಕರಿತೇವೆ. ಎರಡದಕ್ಕೆ ನಾವು ಎಕ್ಸ್ಟರ್ನಲ್ ಎಕಾನಮೀಸ್ ಅಥವಾ ನಾವು ಅದಕ್ಕೆ ಬಾಹ್ಯ ಮಿತವ್ಯಯಗಳು ಅಂತ ಹೇಳ್ತೇವೆ. ಸೊ ಆರ್ಥಿಕ ಮಿತವ್ಯಯಗಳನ್ನು ಎಕಾನಮೀಸ್ ಆಫ್ ಸ್ಕೇಲ್ ಅನ್ನು ನಾವು ಎಕಾನಮೀಸ್ ಬೇರೆ ಇಕನಾಮಿಕ್ಸ್ ಬೇರೆ ಆಗುತ್ತೆ. ವಿದ್ಯಾರ್ಥಿಗಳು ದಯಮಾಡಿ ಇದನ್ನ ಗಮನ ಹರಿಸಬೇಕು. ಇಕಾನಮೀಸ್ ಅಂತ ಹೇಳಿದ್ರೆ ಮಿತವ್ಯಯಗಳು, ಎಕಾನಮಿ ಅಂತ ಹೇಳಿದ್ರೆ ಆರ್ಥಿಕತೆ ಆಗುತ್ತೆ. ನಾವಿಲ್ಲಿ ಚರ್ಚೆ ಮಾಡ್ತಾ ಇರೋದು ಮಿತವ್ಯಯಗಳ ಬಗ್ಗೆ. ಆ ಆರ್ಥಿಕ ಮಿತವ್ಯಯಗಳನ್ನು ನಾವು ಎರಡು ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಎರಡು ತರಹದ ಆರ್ಥಿಕ ಮಿತವ್ಯಯಗಳಿದ್ದಾವೆ. ಮೊದಲನೇದಕ್ಕೆ ನಾವು ಇಂಟರ್ನಲ್ ಎಕಾನಮೀಸ್ ಅಥವಾ ಆಂತರಿಕ ಮಿತವ್ಯಯಗಳು ಅಂತ ಕರಿತೇವೆ. ಎರಡನೇದಾಗಿ ನಾವು ಎಕ್ಸ್ಟರ್ನಲ್ ಎಕಾನಮೀಸ್ ಅಥವಾ ಬಾಹ್ಯ ಮಿತವ್ಯಯಗಳು ಅಂತ ಕರಿತೇವೆ. ಸೊ ಈ ಆಂತರಿಕ ಮಿತವ್ಯಯಗಳು ಮತ್ತೆ ಬಾಹ್ಯ ಮಿತವ್ಯಯಗಳು ಅನ್ನುವುದು ಆರ್ಥಿಕ ಮಿತವ್ಯಯಗಳ ಎರಡು ವರ್ಗೀಕರಣ. ನಾವೀಗ ತಿಳ್ಕೋಬೇಕಾಗಿರೋದು ಇವತ್ತಿನ ಸೆಷನ್ನಲ್ಲಿ ಆಂತರಿಕ ಮಿತವ್ಯಯಗಳು ಅಂದರೆ ಏನು, ಯಾರಿಗೆ ಅದು ಲಭ್ಯ ಇರ್ತವೆ, ಜೊತೆಗೆ ಬಾಹ್ಯ ಮಿತವ್ಯಯಗಳು ಅಂದರೆ ಏನು, ಆ ಬಾಹ್ಯ ಮಿತವ್ಯಯಗಳು ಯಾರಿಗೆ ಅದು ಲಭ್ಯ ಆಗ್ತವೆ ಅನ್ನುವಂತಹ ಒಂದು ವಿಷಯವನ್ನ ಕುರಿತು. ಲುಕ್ ಅಟ್ ದಿ internal economies. So internal economies are those economies which are open to an individual firm when its size expands. ಅಂದರೆ ಒಂದು ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳಲ್ಲಿ ಒಂದು ನಿರ್ದಿಷ್ಟ ಉದ್ಯಮ, ಅದನ್ನು ಒಂದು ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಹಲವಾರು ಉದ್ಯಮಗಳಲ್ಲಿ ಒಂದು ನಿರ್ದಿಷ್ಟ ಉದ್ಯಮ ತನ್ನ ಉತ್ಪಾದನಾ ಮಟ್ಟವನ್ನು ಅಥವಾ ತನ್ನ ಉದ್ಯಮದ ಗಾತ್ರವನ್ನು ದೀರ್ಘಾವಧಿಯಲ್ಲಿ ಹೆಚ್ಚಿಸುತ್ತಾ ಹೋದಂತೆ ಆ ಒಂದು ಉದ್ಯಮಕ್ಕೆ ಕೆಲವೊಂದು ವಿಶೇಷ ಮಿತವ್ಯಯಗಳು ಅಥವಾ ಕೆಲವೊಂದು ವಿಶೇಷ ಪ್ರಯೋಜನಗಳು ಅಥವಾ ಅನುಕೂಲಗಳು ಲಭ್ಯ ಆಗ್ತವೆ. ಹಾಗಾಗಿ ಅದು ಆ ಉದ್ಯಮಕ್ಕೆ ಮಾತ್ರ ಸೀಮಿತವಾಗಿರ್ತವೆ ಹೊರತು ಉಳಿದ ಉದ್ಯಮಗಳಿಗೆ ಅವು ಲಭ್ಯ ಆಗಿರೋದಿಲ್ಲ. ಸೊ ಆಂತರಿಕ ಮಿತವ್ಯಯಗಳು ಅಂತಂದ್ರೆ ಒಂದು ಉದ್ಯಮದ ಆಂತರಿಕ ದಕ್ಷತೆಯ ಕಾರಣದಿಂದಾಗಿ ಅಥವಾ ಆಂತರಿಕ ಒಂದು ಉತ್ಪಾದನಾ ಮಟ್ಟದ ಕಾರಣದಿಂದಾಗಿ ಲಭ್ಯ ಆಗಿರುವಂತಹ ಕೆಲವೊಂದು ಪ್ರಯೋಜನಗಳು. ಆ ಒಂದು ಪ್ರಯೋಜನಗಳು ಬೇರೆ ಉದ್ಯಮಗಳಿಗೆ ಅದು ಲಭ್ಯ ಆಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನದಲ್ಲಿ ಇಡಬೇಕಾಗುತ್ತದೆ. ಸೊ ಇಟ್ ಇಸ್ ಓಪನ್ ಟು ಎನ್ ಇಂಡಿವಿಜುವಲ್ ಫರ್ಮ್ ಅಂತಂದ್ರೆ ಆ ಒಂದು ನಿರ್ದಿಷ್ಟ ಉದ್ಯಮಕ್ಕೆ ಮಾತ್ರ ಅವು ಲಭ್ಯ ಆಗಿರ್ತವೆ ಹೊರತು ಇನ್ನುಳಿದ ಬೇರೆ ಉದ್ಯಮಗಳಿಗೆ ಅವು ಲಭ್ಯ ಆಗಿರೋದಿಲ್ಲ. ದೇ ಎಮರ್ಜ್ ವಿದಿನ್ ದ ಫರ್ಮ್ ಇಟ್ ಸೆಲ್ಫ್ ಆಸ್ ಇಟ್ಸ್ ಸ್ಕೇಲ್ ಆಫ್ ಪ್ರೊಡಕ್ಷನ್ ಇನ್ಕ್ರೀಸ್. ಅಂದರೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ, ದೀರ್ಘಾವಧಿಯಲ್ಲಿ ಒಂದು ಉದ್ಯಮ ಜಾಸ್ತಿ ಹೂಡಿಕೆ ಮಾಡ್ತಾ ಹೋದ ಹಾಗೆ, ಜಾಸ್ತಿ ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸ್ತಾ ಹೋದ ಹಾಗೆ, ಜಾಸ್ತಿ ಭಾರಿ ಪ್ರಮಾಣದ ಉತ್ಪಾದನೆಯನ್ನು ಮಾಡ್ತಾ ಹೋದ ಹಾಗೆ ಆಂತರಿಕವಾಗಿ
ಕೆಲವೊಂದು ಪ್ರಯೋಜನಗಳು ಲಭ್ಯ ಆಗ್ತವೆ. ಹಾಗಾಗಿ ಯಾರು ಸಣ್ಣ ಪ್ರಮಾಣದ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೋ ಅಥವಾ ಸಣ್ಣ ಗಾತ್ರದ ಅಥವಾ ಸಣ್ಣ ಪ್ರಮಾಣದ ಉದ್ಯಮಗಳಿದಾವೋ ಆ ಉದ್ಯಮಗಳಿಗೆ ಈ ಆಂತರಿಕ ಪ್ರಯೋಜನಗಳು ಲಭ್ಯ ಆಗಿರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಈಗ ಯಾವುದೋ ನಾನು ಮೊಬೈಲ್ ಫೋನ್ ಅಂತ ಹೇಳಿದಾಗ ಮೊಬೈಲ್ ಫೋನನ್ನು ಉತ್ಪಾದನೆ ಮಾಡ್ತಿರುವಂತಹ 10-20 ಕಂಪನಿಗಳಿರಬಹುದು. ಆದರೆ ಎಲ್ಲ 10 ಕಂಪನಿಗಳಿಗೆ ಆಂತರಿಕ ಮಿತವ್ಯಯಗಳು ಲಭ್ಯ ಆಗ್ತಿರೋದಿಲ್ಲ. ಯಾವುದೋ ಒಂದು ಕಂಪನಿ, ಸೇ ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಅನ್ನುವಂತಹದ್ದು ಆಂತರಿಕ ಮಿತವ್ಯಯಗಳನ್ನು ಗಳಿಸ್ತಾ ಇರುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ, ಆ ಸ್ಯಾಮ್ಸಂಗ್ ಅನ್ನುವಂತಹ ಕಂಪನಿ ಭಾರಿ ಗಾತ್ರದ ಉತ್ಪಾದನೆಗೆ ಅದು ನಿರ್ಧಾರ ಮಾಡಿಕೊಂಡಿರುತ್ತೆ. ಭಾರಿ ಗಾತ್ರದ ಉತ್ಪಾದನೆಗೆ ಅದು ಮುಂದೆ ಬಂದಿರುತ್ತೆ. ಅದಕ್ಕೆ ಬೇಕಾದಂತಹ ಬೃಹತ್ ಪ್ರಮಾಣದ ಬಂಡವಾಳವನ್ನು ಹೂಡಿಕೆ ಮಾಡಿರುತ್ತೆ. ಅದಕ್ಕೆ ಬೇಕಾದಂತಹ ಬೃಹತ್ ಪ್ರಮಾಣದ ಉತ್ಪಾದನಾಂಗಗಳನ್ನು ಅದನ್ನ ಇನ್ವೆಸ್ಟ್ ಅನ್ನ ಮಾಡಿರುತ್ತೆ. ಸಂಯೋಜನೆ ಮಾಡಿಕೊಂಡು ಅದನ್ನ ಬಳಕೆ ಮಾಡಿಕೊಂಡಾಗ ತನ್ನ ಉತ್ಪಾದನಾ ಗಾತ್ರ ಹೆಚ್ಚಾದಾಗ ಆ ಸ್ಯಾಮ್ಸಂಗ್ ಕಂಪನಿಗೆ ಮಾತ್ರ ಒಂದಿಷ್ಟು ಪ್ರಯೋಜನಗಳು ಲಭ್ಯ ಆಗಿ ಆ ಕಂಪನಿ ಉತ್ಪಾದನೆ ಮಾಡುವಂತಹ ಸರಕಿನ ಸರಾಸರಿ ವೆಚ್ಚ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ಕಂಪನಿಗೆ ಲಭ್ಯ ಆಗುವಂತಹ ಈ ಆಂತರಿಕ ಪ್ರಯೋಜನಗಳು ಬೇರೆ ಕಂಪನಿಗಳಿಗೆ ಅವು ಲಭ್ಯ ಆಗುವುದಿಲ್ಲ. ಸೊ ಇಂತಹ ಒಂದು ಪ್ರಯೋಜನಗಳನ್ನು, ಇಂತಹ ಒಂದು ಅನುಕೂಲಗಳನ್ನು ಅಥವಾ ಇಂತಹ ಒಂದು ಮಿತವ್ಯಯಗಳನ್ನು ನಾವು ಆಂತರಿಕ ಮಿತವ್ಯಯಗಳು ಅಂತ ನಾವು ಕರಿತೇವೆ. ಸೊ ಇಂಟರ್ನಲ್ ಎಕಾನಮೀಸ್ ಆರ್ solely enjoyable by the firm itself when its scale of production increased ಅಂತ ಹೇಳ್ತೇವೆ. ಅಂದರೆ ಒಂದು ಉದ್ಯಮ ತನ್ನ ಉತ್ಪಾದನಾ ಮಟ್ಟವನ್ನು, ಉತ್ಪಾದನಾ ಗಾತ್ರವನ್ನು ಹೆಚ್ಚಿಸುತ್ತಾ ಹೋದಂತೆ ಅದಕ್ಕೆ ಲಭ್ಯವಾಗುವಂತಹ ಒಂದು ಆಂತರಿಕ ಮಿತವ್ಯಯಗಳಿದಾವಲ್ಲ, ಆ ಆಂತರಿಕ ಮಿತವ್ಯಯಗಳು ತಾನು ಒಬ್ಬನೇ ಅದರ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೆ. ಬೇರೆ ಉದ್ಯಮಗಳಿಗೆ ಅದರ ಪ್ರಯೋಜನ ಸಿಗುವುದಿಲ್ಲ. ಯಾಕಂತಂದ್ರೆ ಇದನ್ನು ನಾವು ಆ ಒಂದು ಕಂಪನಿಯ ಆಂತರಿಕ ಸಾಮರ್ಥ್ಯದಿಂದಾಗಿ, ಆ ಒಂದು ಉದ್ಯಮದ ಆಂತರಿಕ ಒಂದು ಪ್ರಯತ್ನದಿಂದಾಗಿ ಲಭ್ಯ ಆಗಿರುವಂಥದ್ದು. ಈಗ ನಾನು ತುಂಬ ಕಷ್ಟಪಟ್ಟು ಓದಿ ನಾನು ರ್ಯಾಂಕ್ ಬಂದಿದ್ದೀನಿ ಅಂತಂದರೆ ಅದರ ಪ್ರಯೋಜನವನ್ನು ನಾನು ಮಾತ್ರ ಪಡ್ಕೊಳ್ತೇನೆ ಹೊರತು ನನ್ನ ಜೊತೆ ಓದ್ತಿರುವಂತಹ ಬೇರೆ ವಿದ್ಯಾರ್ಥಿಗಳು ಪಡ್ಕೊಳ್ಳೋದಿಲ್ಲ. ಅಂತಂದ್ರೆ ಏನು, ಅದು ನನ್ನ ಆ ಒಂದು ಪ್ರಯೋಜನಕ್ಕೆ ನನ್ನ ಆಂತರಿಕ ಪ್ರಯತ್ನ ಹೆಚ್ಚು ಕಾರಣ ಆಗಿರುತ್ತೆ. ಅದೇ ರೀತಿ ಉದ್ಯಮದ ವಿಚಾರದಲ್ಲೂ ಕೂಡ ಒಂದು ನಿರ್ದಿಷ್ಟ ಉದ್ಯಮದ ಆಂತರಿಕ ಪ್ರಯತ್ನದಿಂದಾಗಿ, ಆಂತರಿಕ ನಿರ್ಧಾರಗಳಿಂದಾಗಿ ತನ್ನ ಉತ್ಪಾದನಾ ಗಾತ್ರ ಹೆಚ್ಚಾಗ್ತಾ ಹೋದಂತೆ ಸಿಗುವಂತಹ ಪ್ರಯೋಜನಗಳು ಆ ನಿರ್ದಿಷ್ಟ ಉದ್ಯಮಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಹೊರತು ಇನ್ನುಳಿದ ಉದ್ಯಮಗಳಿಗೆ ಅಲ್ಲಿ ಲಭ್ಯ ಆಗುವುದಿಲ್ಲ. ಅಂತಂದ್ರೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಇಟ್ ಈಸ್ ಅವೈಲೇಬಲ್ ಓನ್ಲಿ ಫಾರ್ ದಿ ಹಾರ್ಸಸ್ ನಾಟ್ ಟು ದ ಡಾಂಕೀಸ್ ಅಂತ ಹೇಳ್ತೀವಿ ಅಲ್ವಾ. ಸಾಮಾನ್ಯವಾಗಿ ನಾವು ತುಂಬ ಹಾಸ್ಯಾಸ್ಪದವಾಗಿ ಕೆಲವೊಮ್ಮೆ ಮಾತಾಡ್ತಾ ಇರ್ತೀವಿ. ದೇರ್ ಶುಡ್ ಬಿ ಡಿಫರೆನ್ಸ್ ಬಿಟ್ವೀನ್ ದ ಡಾಂಕಿ ಅಂಡ್ ಹಾರ್ಸ್ ಅಂತ ಹೇಳ್ತೇವೆ. ಅಂತಂದ್ರೆ ಏನು, ಒಂದು ಕತ್ತೆ ಮತ್ತು ಕುದುರೆ ಅಂತ ಹೇಳಿದಾಗ ಆ ಕುದುರೆಗೆ ಸಿಗುವಂತಹ ಪ್ರಯೋಜನಗಳು ಕತ್ತೆಗೆ ಅಲ್ಲಿ ಲಭ್ಯ ಆಗಿರೋದಿಲ್ಲ. ಅದನ್ನು ತುಂಬ ಹಾಸ್ಯಾಸ್ಪದವಾಗಿ ಬಳಸುವಂಥದ್ದು, ಯಾರದನ್ನು ಅನ್ಯತಾ ನಾವು ಭಾವಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಸೊ ಕುದುರೆ ಅಂತ ಹೇಳಿದಾಗ ಅದನ್ನು ನಾವು ತುಂಬ ಮಂಚೂಣಿಯಲ್ಲಿರುವಂತಹ, ಎಫಿಷಿಯಂಟ್ ಇರುವಂತಹ ಅಥವಾ ಆ ರೇಸಲ್ಲಿ ತುಂಬ ಸಮರ್ಥವಾದಂತಹ, ನಾವು ತುಂಬ ಕರೆಕ್ಟಾಗಿ ಹೇಳಬೇಕಾದ್ರೆ ಆ ರೇಸಲ್ಲಿ ಅಥವಾ ಸ್ಪರ್ಧೆಯನ್ನು ಎದುರಿಸಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿರುವಂತಹ ಆ ಕುದುರೆಗೆ ಮಾತ್ರ ಪ್ರಯೋಜನ ಸಿಗುತ್ತೆ ಹೊರತು ಕಥೆಗೆ ಆ ಪ್ರಯೋಜನಗಳು ಸಿಗೋದಿಲ್ಲ ಅಂತ ಹೇಳ್ತೀವಲ್ವಾ. ಅದೇ ರೀತಿ ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ 10 ಕಂಪನಿಗಳಲ್ಲಿ ಯಾವುದು ಬಲಿಷ್ಠವಾದಂತಹ ಒಂದು ಕಂಪನಿ ಇರುತ್ತೋ, ಯಾವುದು ದೊಡ್ಡ ಗಾತ್ರದ ಉತ್ಪಾದನೆಯನ್ನು ಮಾಡ್ತಾ ಇರುತ್ತೋ ಆ ಒಂದು ಉದ್ಯಮಕ್ಕೆ ಸಾಕಷ್ಟು ಪ್ರಯೋಜನಗಳು ಅಥವಾ ಮಿತವ್ಯಯಗಳು ಲಭ್ಯ ಆಗ್ತಾ ಇರ್ತವೆ. ಅವನ್ನ ನಾವೇನಂತ ಕರಿತಾ ಇದ್ದೀವಿ, ಇಂಟರ್ನಲ್ ಎಕಾನಮೀಸ್ ಅಥವಾ ಆಂತರಿಕ ಮಿತವ್ಯಯಗಳು ಅಂತ ನಾವು ಕರಿತೇವೆ. ನಾವು ವಿತ್ ರಿಗಾರ್ಡ್ ಟು ದ ಎಕ್ಸ್ಟರ್ನಲ್ ಎಕಾನಮೀಸ್, ಈಗ ಬಾಹ್ಯ ಮಿತವ್ಯಯಗಳು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಎಕ್ಸ್ಟರ್ನಲ್ ಎಕಾನಮೀಸ್ ಆರ್ ದೋಸ್ ಎಕಾನಮೀಸ್ ವಿಚ್ ಆರ್ ಶೇರ್ಡ್ ಬೈ ಆಲ್ ದ ಫರ್ಮ್ಸ್ ಇನ್ ಅನ್ ಇಂಡಸ್ಟ್ರಿ ಆರ್ ಇನ್ ಅ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ವೆನ್ ದೇರ್ ಸೈಜ್ ಎಕ್ಸ್ಪ್ಯಾಂಡ್ಸ್ ಅಂತ ಹೇಳ್ತೇವೆ. ಸೊ ಎಕ್ಸ್ಟರ್ನಲ್ ಎಕಾನಮೀಸ್ ಅಂದರೆ ಬಾಹ್ಯ ಮಿತವ್ಯಯಗಳು ಅಂತಂದರೆ ಅವು ಆ ಒಂದು ಪ್ರಯೋಜನಗಳು, ಇವು ಕೂಡ ಪಾಸಿಟಿವ್ ಫ್ಯಾಕ್ಟರೇ. ಎಕ್ಸ್ಟರ್ನಲ್ ಎಕಾನಮೀಸು ಕೂಡ ಧನಾತ್ಮಕನೇ, ಇದು ಕೂಡ ಸರಾಸರಿ ವೆಚ್ಚವನ್ನು ಕಡಿಮೆ ಮಾಡುತ್ತೆ. ಆದರೆ ಈ ಬಾಹ್ಯ ಮಿತವ್ಯಯಗಳು ಆ ಒಂದು ನಿರ್ದಿಷ್ಟ ಬಗೆಯ ಸರಕನ್ನು ಉತ್ಪಾದನೆ ಮಾಡುವಂತಹ ಒಂದು ನಿರ್ದಿಷ್ಟ ಉದ್ಯಮಕ್ಕೆ ಮಾತ್ರ ಲಭ್ಯ ಆಗಿರದೆ
ಆ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಎಲ್ಲ ಉದ್ಯಮಗಳಿಗೆ, ಅಂದರೆ ಆ ಕೈಗಾರಿಕೆಯಲ್ಲಿರುವಂತಹ ಎಲ್ಲ ಉದ್ಯಮಗಳಿಗೆ ಅಂತ ಹೇಳಿದಾಗ ಅದು ಸಣ್ಣ ಪ್ರಮಾಣದ ಉದ್ಯಮನೂ ಆಗಿರ್ಬೋದು ಅಥವಾ ಅದು ದೊಡ್ಡ ಪ್ರಮಾಣದ ಉದ್ಯಮನೂ ಕೂಡ ಆಗಿರ್ಬೋದು. ಆ ಸಣ್ಣ ಗಾತ್ರದ ಮತ್ತು ದೊಡ್ಡ ಗಾತ್ರದ ಎರಡೂ ಉದ್ಯಮಕ್ಕೂ ಕೂಡ ಇಲ್ಲಿ ಪ್ರಯೋಜನಗಳು ಸಿಗ್ತಾ ಇರ್ತವೆ. ಅಥವಾ ಅದನ್ನ ಬಲಿಷ್ಠವಾದಂತಹ ಒಂದು ಕಂಪನಿ ಇರಬಹುದು ಅಥವಾ ಮತ್ತೊಂದು ದುರ್ಬಲವಾದಂತಹ ಒಂದು ಕಂಪನಿ ಇರಬಹುದು, ಇಬ್ಬರಿಗೂ ಕೂಡ ಈ ಒಂದು ಬಾಹ್ಯ ಪ್ರಯೋಜನಗಳು ಸಿಗ್ತಾ ಇರ್ತವೆ. ಇಟ್ ಇಸ್ ಓಪನ್ ಟು ಆಲ್. ಯಾಕಂತಂದ್ರೆ ಅದು ನನ್ನ ಆರ್ಥಿಕ ಸಾಮರ್ಥ್ಯದಿಂದ ಸಿಕ್ಕಿರುವಂತಹದ್ದು ಅಲ್ಲ. ಸೇ ಫಾರ್ ಎಕ್ಸಾಂಪಲ್, ನಾನೀಗ ಓದು ವಿಚಾರದಲ್ಲಿ ಹೇಳಿದೆ, ಇಫ್ ಐ ಹ್ಯಾವ್ studied well and I have gotten a rank ಅಂತ ಹೇಳಿದಾಗ that benefit I only will enjoy. But certain common benefits are there which is shared by all the students. ಈಗ ಕಾಲೇಜಲ್ಲಿ ಅಂತ ನಾವು ಹೇಳಿದಾಗ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಯಾರಿಗ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ಸೀಮಿತ ಆಗಿರುವಂತಹದ್ದು ಅಲ್ಲ, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತಹದ್ದು ಒಂದು ಎರಡು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದಲ್ಲ. ಇಟ್ ಇಸ್ ಓಪನ್ ಫಾರ್ ಆಲ್. ಈಗ ಲೈಬ್ರರಿ ಅಂತ ಹೇಳ್ತೇವೆ, ಅಥವಾ ಪ್ಲೇ ಗ್ರೌಂಡ್ ಅಂತ ಹೇಳ್ತೇವೆ, ಅಥವಾ ಫರ್ನಿಚರ್ಸ್ ಅಂತ ಹೇಳ್ತೇವೆ, ಇಂಟರ್ನೆಟ್ ಫೆಸಿಲಿಟಿ ಅಂತ ಹೇಳ್ತೇವೆ. ದೀಸ್ ಬೇಸಿಕ್ ಫೆಸಿಲಿಟೀಸ್ ಆರ್ ಓಪನ್ ಟು ಆಲ್. ಅದು ಯಾರು ಒಬ್ಬರಿಗೋಸ್ಕರ ಇರುವಂತಹ ಮಿತವ್ಯಯಗಳು ಅಥವಾ ಫೆಸಿಲಿಟೀಸ್ ಅಲ್ಲ, ಅದು ಎಲ್ರಿಗೂ ಕೂಡ ಏನಾಗಿರುವಂಥದ್ದು ಓಪನ್ ಆಗಿ ಲಭ್ಯ ಇರುವಂಥವು. ಹಾಗೆ ಒಂದು ಕೈಗಾರಿಕೆ ವಿಚಾರಕ್ಕೆ ಬಂದಾಗ ಕೆಲವೊಂದು ಪ್ರಯೋಜನಗಳು ಅಥವಾ ಕೆಲವೊಂದು ಮಿತವ್ಯಯಗಳು ಅಥವಾ ಕೆಲವೊಂದು ಅನುಕೂಲಗಳು ಒಂದು ನಿರ್ದಿಷ್ಟ ಸರಕನ್ನು ಉತ್ಪಾದನೆಯನ್ನು ಮಾಡ್ತಾ ಇರುವಂತಹ ಯಾವುದೇ ಒಂದು ನಿರ್ದಿಷ್ಟ ಉದ್ಯಮಕ್ಕೆ ಮಾತ್ರ ಸೀಮಿತ ಆಗಿರದೆ ಆ ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಎಲ್ಲ ಉದ್ಯಮಗಳಿಗೆ ಅಥವಾ ಹಿಡಿಯ ಕೈಗಾರಿಕೆಗೆ ಅವು ಲಭ್ಯ ಆಗ್ತವೆ. ಅಥವಾ ಕೆಲವೊಂದು ಬೇರೆ ಬೇರೆ ಕೈಗಾರಿಕೆಗಳಿಗೂ ಕೂಡ ಆ ಒಂದು ಸರಕನ್ನು ಉತ್ಪಾದನೆ ಮಾಡ್ತಿರುವಂತಹ ಕೈಗಾರಿಕೆ ಅಲ್ಲದೆ ಕೆಲವೊಂದು ಪ್ರಯೋಜನಗಳು ಬೇರೆ ಕೈಗಾರಿಕೆಗಳಿಗೂ ಕೂಡ ಅದರ ಪ್ರಯೋಜನಗಳು ಲಭ್ಯ ಆಗ್ತಾ ಇರಬಹುದು. ಅಂತಹ ಒಂದು ನಾವು ಮಿತವ್ಯಯಗಳನ್ನು ಬಾಹ್ಯ ಮಿತವ್ಯಯಗಳು ಅಂತ ಕರಿತೇವೆ. ಯಾಕಂತಂದ್ರೆ ಅದು ಕಂಪನಿಯಿಂದ ತನ್ನ ಮಿತಿಯಿಂದ ಆಚೆಗೆ ಲಭ್ಯ ಆಗ್ತಿರುವಂತಹ ಕೆಲವೊಂದು ಪ್ರಯೋಜನಗಳು ಅಥವಾ ಕೆಲವೊಂದು ಅನುಕೂಲಗಳು. ಸೊ ದೇ ಆರ್ ಅವೈಲೇಬಲ್ ಟು ಆಲ್ ಫರ್ಮ್ಸ್ ಫ್ರಮ್ ಔಟ್ಸೈಡ್ ಇರ್ರೆಸ್ಪೆಕ್ಟಿವ್ ಆಫ್ ಸೈಜ್ ಆ್ಯಂಡ್ ಸ್ಕೇಲ್ ಆಫ್ ಪ್ರೊಡಕ್ಷನ್. ಸೊ ಈ ಒಂದು ಬಾಹ್ಯ ಮಿತವ್ಯಯಗಳು ಅನ್ನುವಂತಹದ್ದು ಒಂದು ನಿರ್ದಿಷ್ಟ ಕಂಪನಿಗೆ ಮಾತ್ರ ಲಭ್ಯ ಆಗಿರದೆ ಅದು ಏನಾಗಿರ್ತವೆ, ಎಲ್ರಿಗೂ ಕೂಡ ಅದರ ಪ್ರಯೋಜನಗಳು ದೊರಕ್ತಾ ಇರ್ತವೆ. ನಾನು ಈಗಾಗಲೇ ಹೇಳಿದ ಹಾಗೆ ಇರ್ರೆಸ್ಪೆಕ್ಟಿಂಗ್ ಆಫ್ ದೇರ್ ಸೈಜ್ ಆ್ಯಂಡ್ ಸ್ಕೇಲ್ ಆಫ್ ಪ್ರೊಡಕ್ಷನ್, ಅದು ಅದರ ಗಾತ್ರ ಆಗಿರ್ಬೋದು ಅಥವಾ ತಾನು ಬಳಸುವಂತಹ ಉತ್ಪಾದನಾಂಗಗಳ ಪ್ರಮಾಣ ಆಗಿರ್ಬೋದು, ಅದರಲ್ಲಿ ಯಾವುದೇ ಒಂದು ತಾರತಮ್ಯ ಇರೋದಿಲ್ಲ. ಎಲ್ಲರಿಗೂ ಕೂಡ ಕೆಲವೊಂದು ಪ್ರಯೋಜನಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಲಭ್ಯ ಆಗುವಂತಹ ಪ್ರಯೋಜನಗಳನ್ನು ನಾವು ಬಾಹ್ಯ ಮಿತವ್ಯಯಗಳು ಅಂತ ಕರಿತೇವೆ. ಸೊ ಇನ್ ಪೆಕ್ಯುನಿಯರಿ ಸೆನ್ಸ್ both internal economies and external economies imply cost reduction. ನಾನು ಈಗಾಗಲೇ ಹೇಳಿದ್ದೇನೆ, ಈ ಆರ್ಥಿಕವಾಗಿ ಅಥವಾ ಹಣಕಾಸಿನ ರೂಪದಲ್ಲಿ ನಾವು ಹೇಳೋದಾದರೆ ಅಥವಾ ಹಣಕಾಸಿನ ಪ್ರಯೋಜನದ ರೂಪದಲ್ಲಿ ನಾವು ಹೇಳೋದಾದರೆ ಈ ಆಂತರಿಕ ಮಿತವ್ಯಯಗಳು ಮತ್ತು ಬಾಹ್ಯ ಮಿತವ್ಯಯಗಳು ಎರಡೂ ಕೂಡ ಲಭ್ಯ ಆದಾಗ ಅದರ ಪರಿಣಾಮ ಏನಾಗುತ್ತೆ ಅಂತಂದರೆ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಉತ್ಪಾದನಾ ವೆಚ್ಚ ಏನಾಗುತ್ತೆ, ಕ್ಷೀಣಿಸುತ್ತೆ, ಕಡಿಮೆ ಆಗುತ್ತೆ, ತಗ್ಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಉತ್ಪಾದನಾ ವೆಚ್ಚ ಕಡಿಮೆ ಆದಾಗ ಆ ಕಂಪನಿಗೆ ಸಿಗುವಂತಹ ಲಾಭಾಂಶದ ಪ್ರಮಾಣ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಅದೇ ರೀತಿ ಈ ಆಂತರಿಕ ಮಿತವ್ಯಯಗಳು ಒಂದು ಉದ್ಯಮದ ಆಂತರಿಕ ಸಾಮರ್ಥ್ಯದಿಂದಾಗಿ ಸಿಗುವಂತಹವು, ಬಾಹ್ಯ ಮಿತವ್ಯಯಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಲಭ್ಯ ಇರುವಂತಹವು. ಈ ಎರಡೂ ಪ್ರಯೋಜನಗಳು ಒಟ್ಟೊಟ್ಟಾಗಿ ಒಂದು ಕಂಪನಿಗೆ ಒಂದು ಉದ್ಯಮಕ್ಕೆ ಸಿಕ್ಕಾಗ ಅದರ ಉತ್ಪಾದನಾ ವೆಚ್ಚ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನು ನಾವು ಯಾವ ರೂಪದಲ್ಲಿ ಹೇಳ್ತಾ ಇರೋದು, ಇನ್ ಟರ್ಮ್ಸ್ ಆಫ್ ದಿ ಫಿನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ಅಥವಾ ಒಂದು ಹಣಕಾಸಿನ ರೂಪದಲ್ಲಿ ನಾವು ಹೇಳಿದಾಗ ಉತ್ಪಾದನಾ ವೆಚ್ಚ ಏನಾಗುತ್ತೆ, ತಗ್ಗುತ್ತೆ. But in practice, internal and external economies arise in an overlapping manner, so the distinction between the two cannot be easily measured from a given cost function of a firm. ಸೊ ಈ ಒಂದು ಉದ್ಯಮಕ್ಕೆ ಒಂದು ಸಂದರ್ಭದಲ್ಲಿ ಏಕಕಾಲದಲ್ಲಿ ಇದು ಲಭ್ಯ ಆಗ್ತವೆ. ಯಾವುದು, ಆಂತರಿಕ ಮಿತವ್ಯಯಗಳು ಮತ್ತೆ ಬಾಹ್ಯ ಮಿತವ್ಯಯಗಳು ಒಂದು ಉದ್ಯಮಕ್ಕೆ ಏಕಕಾಲದಲ್ಲಿ ಅವು ಲಭ್ಯ ಆಗೋದ್ರಿಂದ ಅವು ಓವರ್ಲ್ಯಾಪ್ ಆಗ್ತವೆ. ಓವರ್ಲ್ಯಾಪ್ ಆಗೋದು ಅಂತ ಹೇಳಿದಾಗ ಏನು, ಎರಡು ಅನುಕೂಲಗಳು ಸೇರಿ ಬರ್ತವೆ. ಅದು ಯಾವ್ಯಾವ ಆಂತರಿಕ ಅನುಕೂಲಗಳ ಪ್ರಯೋಜನ ಎಷ್ಟು ಅಥವಾ ಆಂತರಿಕ ಮಿತವ್ಯಯಗಳಿಂದ ಆದಂತಹ ಲಾಭ ಎಷ್ಟು,
ಬಾಹ್ಯ ಮಿತವ್ಯಯಗಳಿಂದ ಆದಂತಹ ಲಾಭ ಎಷ್ಟು ಅಂತ ನಾವು ಡಿಮಾರ್ಕೆಟ್ ಮಾಡಲಿಕ್ಕೆ ಅಥವಾ ಅದನ್ನು ನಾವು ಕ್ಲಾಸಿಫೈ ಮಾಡಲಿಕ್ಕೆ ಅಥವಾ ನಾವು ಸಪರೇಟ್ ಆಗಿ ಮೆಜರ್ಮೆಂಟ್ ಮಾಡಲಿಕ್ಕೆ ಬರೋದಿಲ್ಲ. ಎರಡೂ ಕೂಡ ಕಾಸ್ಟ್ ರಿಡಕ್ಷನ್ ಅಲ್ಲಿ ಪರಿಣಾಮ ಬೀರ್ತವೆ, ಎರಡೂ ಕೂಡ ವೆಚ್ಚವನ್ನು ಕಡಿಮೆ ಮಾಡ್ತವೆ. ಆದರೆ ನಾವೇನು ತಿಳ್ಕೋಬೇಕಾಗಿದೆ, ಎರಡೂ ಕೂಡ ಓವರ್ಲ್ಯಾಪ್ ಆಗ್ತವೆ. ಒಂದು ಉದ್ಯಮಕ್ಕೆ ಒಂದು ಸಂದರ್ಭದಲ್ಲಿ ಎರಡೂ ತರಹದ ಮಿತವ್ಯಯಗಳು ಏಕಕಾಲದಲ್ಲಿ ಲಭ್ಯ ಆದಾಗ ಒಂದು ಉದ್ಯಮಕ್ಕೆ ಆ ಉದ್ಯಮದ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಹಾಗಾದ್ರೆ ಆಂತರಿಕ ಮಿತವ್ಯಯಗಳು ತುಂಬಾ ಜಾಸ್ತಿ ಅಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾವೋ ಅಥವಾ ಬಾಹ್ಯ ಮಿತವ್ಯಯಗಳು ತುಂಬಾ ಜಾಸ್ತಿ ಕೊಡುಗೆಯನ್ನು ಕೊಟ್ಟಿದ್ದಾವೋ ಅಂತ ನಾವು ಎಕ್ಸಾಕ್ಟ್ ಆಗಿ ಮೆಜರ್ಮೆಂಟ್ ಅನ್ನು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಮತ್ತೊಂದು ಪ್ರಮುಖ ಅಂಶ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಇವತ್ತಿನ ನನ್ನ ಚರ್ಚೆಯಲ್ಲಿ ಸವಿಸ್ತಾರವಾಗಿ ನಾನು ಆರ್ಥಿಕ ಮಿತವ್ಯಯಗಳು ಅಂದರೆ ಏನು, ಆ ಆರ್ಥಿಕ ಮಿತವ್ಯಯಗಳ ಎರಡು ಪ್ರಕಾರಗಳಾದಂತಹ ಆಂತರಿಕ ಮಿತವ್ಯಯಗಳು ಹಾಗೂ ಬಾಹ್ಯ ಮಿತವ್ಯಯಗಳನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಮುಂದಿನ ನನ್ನ ಸೆಷನ್ನಲ್ಲಿ ಆಂತರಿಕ ಮಿತವ್ಯಯಗಳ ಪ್ರಕಾರಗಳನ್ನು, ಅದರ ಮತ್ತೆ ಸಬ್ ಕ್ಲಾಸಿಫಿಕೇಶನ್ಸನ್ನು, ಮರುವರ್ಗೀಕರಣವನ್ನು ನಾನು ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡ್ತೇನೆ. ಅಲ್ಲಿವರೆಗೆ ಒಂದು ಸಣ್ಣ ವಿರಾಮ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.